ಗೋಮಾಳ ಜಮೀನು, ಸರ್ಕಾರಿ ಭೂಮಿ, ಸರ್ಕಾರಿ ಜಮೀನುಗಳು, ಖರಾಬ್ ಜಾಗಗಳು ಅಂತ ಎಲ್ಲ ನಾವು ಕೇಳಿರ್ತೇವೆ. ಸೊ ಈ ಒಂದು ಸರ್ಕಾರಿ ಭೂಮಿ, ಜಮೀನು, ಗೋಮಾಳ ಇದೆಲ್ಲ ಏನಾಗ್ತಾ ಇದೆ ಈ ನಡುವೆ ಅಂದರೆ ಒಂದು ದಂಧೆಯ ರೂಪದಲ್ಲಿ ಈ ಒಂದು ಸರ್ಕಾರದ ಭೂಮಿಯನ್ನು ಕಬಳಿಸುವಿಕೆಯು ನಡೀತಾ ಇದೆ. ಏಕಾಏಕಿ ಇನ್ಯಾರೋ ಹೆಸರಿಗೆ ಅದನ್ನು ಗ್ರ್ಯಾಂಟ್ ಮಾಡಿಬಿಡ್ತಾ ಇದ್ದಾರೆ, ಮಂಜೂರು ಮಾಡಿಬಿಡ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಈ ಒಂದು ಸ್ಕ್ರೀನಿನ ಮೇಲೆ ಕಾಣ್ತಾ ಇರತಕ್ಕಂತಹ ವೆಬ್ಸೈಟಿನ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಕಂಪನಿಗಳ ವಿವರ ನಿಮಗೆ ದೊರಕುತ್ತೆ. ಸೊ ಆ ಪರ್ಟಿಕ್ಯುಲರ್ ಕಂಪನಿಯ ಸೇವೆ ನಿಮಗೆ ಬೇಕಾಗಿದ್ದಲ್ಲಿ ಆ ವೆಬ್ಸೈಟನ್ನು ಕ್ಲಿಕ್ ಮಾಡಿದ್ರೆ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ, ಲಿಂಕು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೇನೆ. ನಿಮಗೆ ಬೇಕಾದಂತಹ ಸೇವೆಗಳನ್ನು ನೀವು ಪಡೆದು ಬಂದು ಭೇಟಿ ಮಾಡಬಹುದು. ಸಂಬಂಧಪಟ್ಟಂತಹವರು ನಿಮ್ಮ ಒಂದು ಸರ್ವಿಸ್ಗಳನ್ನು ನೋಡ್ಕೊಳ್ತಾರೆ ಅಂತ ಹೇಳ್ತಾ, ಕಾನೂನಿನ ಸೇವೆಗಳು ಬೇಕಾಗಿದೆ ಅದಲ್ಲಿ ನೀವು ಬಂದು ನನ್ನನ್ನು ಭೇಟಿ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಂತ ಹೇಳ್ತಾ, ಇವತ್ತು ಒಂದು ಬಹಳ ಮುಖ್ಯವಾದಂತಹ ವಿಚಾರವನ್ನು ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ನೋಡಿ, ಗೋಮಾಳ ಜಮೀನು, ಸರ್ಕಾರಿ ಭೂಮಿ, ಸರ್ಕಾರಿ ಜಮೀನುಗಳು, ಖರಾಬ್ ಜಾಗಗಳು ಅಂತ ಎಲ್ಲ ನಾವು ಕೇಳಿರ್ತೇವೆ. ಸೊ ಈ ಒಂದು ಸರ್ಕಾರಿ ಭೂಮಿ, ಜಮೀನು, ಗೋಮಾಳ ಇದೆಲ್ಲ ಏನಾಗ್ತಾ ಇದೆ ಈ ನಡುವೆ, ಇದು ಒಂದು ಬಿಸ್ನೆಸ್ ಆಗೋಗಿದೆ. ಅಂದರೆ ಒಂದು ದಂಧೆಯ ರೂಪದಲ್ಲಿ ಈ ಒಂದು ಸರ್ಕಾರದ ಭೂಮಿಯನ್ನು ಕಬಳಿಸುವಿಕೆಯು ನಡೀತಾ ಇದೆ. ಇದು ನನಗೆ ಗಮನಕ್ಕೆ ಬಂದಿದೆ. ಸಹಸ್ರಾರು ನಾನು ವೀಕ್ಷಕರುಗಳನ್ನು ನಾನು ನೋಡ್ತಾ ಇದ್ದಾಗ, ಅವರ ಅಹವಾಲುಗಳನ್ನು ಕೇಳಿಸ್ಕೊಳ್ತಾ ಇದ್ದಾಗ ನನಗೆ ಗೊತ್ತಾಗ್ತಾ ಇದೆ. ಮತ್ತು ಕಚೇರಿಗೆ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಸ್ವಾಮಿ, ನಾನು ಈ ಒಂದು ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿದಾರನಾಗಿ ಸರಿಸುಮಾರು 30 ವರ್ಷಗಳು, 40 ವರ್ಷಗಳಿಂದ ಮೇಲ್ಪಟ್ಟು 50 ವರ್ಷಗಳಿಗೂ ಮೇಲ್ಪಟ್ಟು ನಾನು ಸಾಗುವಳಿಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ಸಾಕಷ್ಟು ಬಾರಿ ನಾನು ಈ ಒಂದು ಸಾಗುವಳಿ ಚೀಟಿಯನ್ನು ಕೊಡಿ, ನಮಗೆ ಭೂಮಿಯನ್ನು ಮಂಜೂರು ಮಾಡಿ, ನಾವು ಬಡವರಿದ್ದೇವೆ, ನಿರ್ಗತಿಕರಾಗಿದ್ದೇವೆ, ನಮಗೆ ಈ ಒಂದು ಭೂಮಿಯೇ ಆಧಾರವಾಗಿದೆ, ಇದರಲ್ಲಿ ಬಂದಂತಹ ಬೆಳೆಯಿಂದ ನಮ್ಮ ಜೀವನವನ್ನು ನಾವು ನಡೆಸಿಕೊಳ್ಳಬೇಕಾಗಿದೆ ಅಂತ ಹೇಳಿ ನಾವು ಹಾಕ್ತಾ ಇರ್ತೇವೆ. ಆದರೆ ನಮ್ಮ ಅಪ್ಲಿಕೇಶನ್ಗಳನ್ನು ಈ ಒಂದು ಸರ್ಕಾರಿ ಅಧಿಕಾರಿಗಳು ಗಮನಿಸದೆ, ಅದಕ್ಕೆ ಬೆಲೆ ಕೊಡದೆ, ಮಾನ್ಯತೆ ಕೊಡದೆ, ಮನವಿಯನ್ನು ಒಪ್ಪಿಕೊಳ್ಳದೆ ಏಕಾಏಕಿ ಇನ್ಯಾರೋ ಹೆಸರಿಗೆ ಅದನ್ನು ಗ್ರ್ಯಾಂಟ್ ಮಾಡಿಬಿಡ್ತಾ ಇದ್ದಾರೆ, ಮಂಜೂರು ಮಾಡಿಬಿಡ್ತಾ ಇದ್ದಾರೆ. ಸ್ವಾಧೀನದಲ್ಲಿ ನಾವಿದ್ದೇವೆ 40-50 ವರ್ಷಗಳಿಂದ, ಮಧ್ಯದಲ್ಲಿ ಅಲ್ಲಿ ಭೂಮಿಯಲ್ಲೇ ಇಲ್ಲದೆ ಇರತಕ್ಕಂತಹವರಿಗೆ ಇವರು ಅಲಾಟ್ ಮಾಡಿಬಿಡ್ತಾ ಇದ್ದಾರೆ. ಸೊ ಇದು ಬಹಳ ಅನ್ಯಾಯ ಆಗ್ತಾ ಇದೆ. ಸೊ ಬಡವರನ್ನು ಮತ್ತು ನಿರ್ಗತಿಕರನ್ನು ಕಾಯುವುದು, ಅವರನ್ನು ನೋಡಿಕೊಳ್ಳುವುದು, ಸ್ವಾಧೀನದಲ್ಲಿರುವವರು ಮನವಿಯನ್ನು ಮಾಡಿದಾಗ ಬಡವರ ರಕ್ಷಣೆಗೆ ಸರ್ಕಾರ ಬರಬೇಕಾಗತ್ತೆ. ಆದರೆ ಈ ಕಾರ್ಯಗಳು ನಡೀತಾ ಇಲ್ಲ. ಇತ್ತೀಚೆಗೆ ಈ ಒಂದು ರಾಜಕಾರಣಿಗಳು ಅವರಿಗೆ ಬೇಕಾದಂತಹ DC-ಗಳನ್ನು ತಹಸೀಲ್ದಾರ್ಗಳನ್ನು ಪೋಸ್ಟಿಂಗ್ಗಳನ್ನು ಮಾಡಿಕೊಂಡು ಬಿಡೋದು. ಅಲ್ಲಿ ಎಲ್ಲಿ ಸರ್ಕಾರದ ಭೂಮಿಗಳು ಬಂಜರು ಭೂಮಿ ಆಗಿರಬಹುದು, ಅಥವಾ ಖುಷ್ಕಿ ಭೂಮಿ ಆಗಿರಬಹುದು, ಅಥವಾ ಈ ಖರಾಬ್ ಅಂತ ನಾವೇನು ಹೇಳ್ತೇವೆ ಅದಾಗಿರ್ಬಹುದು, ಗೋಮಾಳ ಆಗಿರ್ಬೋದು, ಎಲ್ಲೆಲ್ಲಿ ಏನೇನು ಎಷ್ಟೆಷ್ಟಿದೆ ಅಂತ ತಿಳ್ಕೊಂಡು, ಸೊ ಅಲ್ಲಿ ಇನ್ಯಾರದ್ದೋ ಹೆಸರಿಗೆ ಅವರಿಗೆ ಬೇಕಾದಂಥವರಿಗೆ, ಅವರ ಹಿತೈಷಿಗಳಿಗೆ, ಅವರನ್ನು ನೋಡಿಕೊಳ್ಳುವಂಥವರಿಗೆ, ಅಥವಾ ಯಾರು ದುಡ್ಡುಗಳನ್ನು ಜಾಸ್ತಿ ಕೊಡ್ತಾರೋ, ಯಾರು ಲಾಭಿಯನ್ನು ಮಾಡ್ತಾರೋ ಅಂತಹವರಿಗೆ ಈ ಒಂದು ಭೂಮಿಗಳನ್ನು ಮಂಜೂರು ಮಾಡಿಬಿಡ್ತಾ ಇದ್ದಾರೆ. ಇದರಿಂದ ನಮಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಆ ಊರಿನಲ್ಲಿ ಹುಟ್ಟಿ ಬೆಳೆದು ಆ ಊರಿನ ಗಾಳಿಯನ್ನು ಸೇವಿಸಿ ನೆಲದಲ್ಲಿ ಓಡಾಡಿ ಆ ಒಂದು ಭೂಮಿಯಲ್ಲಿ ವರ್ಷಾನುಗಟ್ಟಲೆ ನಾವು ಸಾಗುವಳಿಯನ್ನು ಮಾಡ್ತಾ ಒಂದು ಭಾವನಾತ್ಮಕವಾದಂತಹ ಒಂದು ಸಂಬಂಧವನ್ನು ನಾವು ಆ ಭೂಮಿಯಲ್ಲಿ ಇಟ್ಕೊಂಡಿರ್ತೇವೆ. ಆದರೆ ನಮ್ಮ ಮನವಿಯನ್ನು ಇವರು ಕೇಳದೆ ಇನ್ಯಾರೋ ಹೆಸರಿಗೆ, ಇನ್ಯಾರೋ ಟ್ರಸ್ಟ್ಗಳಿಗೆ, ಇನ್ಯಾರೋ ಅವರ ಹಿತೈಷಿಗಳಿಗೆ ಇವರು ಗ್ರ್ಯಾಂಟ್ ಮಾಡಿಬಿಡ್ತಾ ಇದ್ದಾರೆ. ಇದರಿಂದ ಸರ್ಕಾರದ ಒಂದು ಭೂಮಿ ಏನಿದೆ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಭೂಮಿಗಳನ್ನು ಇವರಿಗೆ ಬೇಕಾದಂಥವರಿಗೆ ಕೇವಲ ಸಾವಿರಾರು ರೂಪಾಯಿಗಳಿಗೆ ಸರ್ಕಾರ ಕೊಟ್ಟು ಬಿಡ್ತಾ ಇದೆ. ಸೊ ಇದು ಈ ರೀತಿಯಾಗಿ
ಆಗ್ತಾ ಇದೆ. ಸೊ ಈ ಒಂದು ವಿಚಾರದ ಬಗ್ಗೆಯೂ ಕೂಡ ತಾವು ದಯಮಾಡಿ ಮಾತಾಡಿ ಸಾರ್ವಜನಿಕರಿಗೆ ತಿಳಿಸಿಕೊಡಿ. ಇದು ಎಚ್ಚರಿಕೆಗಳು ಆಗಬೇಕು. ಮತ್ತು ಸರ್ಕಾರ ಕೂಡ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಆ ಸ್ಥಳೀಯರಿಗೆ, ಅಲ್ಲಿ ಹುಟ್ಟಿ ಬೆಳೆದಂತಹ ಸ್ಥಳೀಯರು, ಆ ಊರಿನಲ್ಲಿ ಇದ್ದಂತಹವರು, ಅಲ್ಲಿ ಬಡವರು, ನಿರ್ಗತಿಕರು, ಅನಾಥರು, ಇಂತಹವರುಗಳು ಆ ಒಂದು ಭೂಮಿಯನ್ನು ಉಪಯೋಗಿಸಿಕೊಳ್ಳುವಾಗ ಸಾಗುವಳಿ ಮಾಡಿಕೊಂಡು ಬಂದಿದ್ದರೆ ಅಂಥವರ ಅಹವಾಲುಗಳನ್ನು, ಮನವಿಗಳನ್ನು ಸ್ವೀಕರಿಸಿ ಅವರಿಗೆ ಇವರು ಗ್ರ್ಯಾಂಟ್ ಮಾಡುವ ಮುಖಾಂತರ, ಮಂಜೂರು ಮಾಡುವ ಮುಖಾಂತರ ಅವರನ್ನು ಕಾಯಬೇಕು ಹಾಗೂ ಅವರ ಹಿತಾಸಕ್ತಿಯನ್ನು ಕಾಪಾಡಬೇಕೇ ವಿನಃ ಬೇಕಾದಂತಹವರನ್ನು, ಲಾಭಿಗಳನ್ನು, ದುಡ್ಡುಗಳನ್ನು, ಲಂಚಗಳನ್ನು ಕೊಟ್ಟು ಭ್ರಷ್ಟ ಅಧಿಕಾರಿಗಳಾಗಿ ಬಂದು ಕೂತು ಯಾರಿಗೆ ಬೇಕೋ ಅವರುಗಳ ಬಳಿ ದುಡ್ಡನ್ನು ಇಸ್ಕೊಂಡು ಗ್ರ್ಯಾಂಟ್ ಮಾಡಿಬಿಡೋದಲ್ಲ. ಕೆಲವೊಮ್ಮೆ ನಾನು ನೋಡ್ತಾ ಇದ್ದೇನೆ, ಯಾರೋ ಒಬ್ಬರಿಗೆ ಗ್ರ್ಯಾಂಟ್ ಆಗಿರುತ್ತೆ, ಆದರೆ ಅದರ ನಂತರ ಏನು ಮಾಡಿರ್ತಾರೆ, ಇನ್ನೊಬ್ಬರಿಗೆ ಗ್ರ್ಯಾಂಟ್ ಅಂತ ಮಾಡಿಬಿಟ್ಟಿರ್ತಾರೆ. ಅಂದರೆ ಒಬ್ರಿಗೆ ಗ್ರ್ಯಾಂಟ್ ಆಗಿರುತ್ತೆ, ಅವರ ಸ್ವಾಧೀನದಲ್ಲಿರ್ತಾರೆ, ಅವ್ರಿಗೇನೂ ತಿಳಿಸದೆ ಮಾಡದೆ ಇನ್ನೊಬ್ರಿಗೆ ಗ್ರ್ಯಾಂಟ್ ಆಗೋಗ್ಬಿಟ್ಟಿರುತ್ತೆ. ಆ ಗ್ರ್ಯಾಂಟ್ ಆಗಿರುವಂತಹ ವಿಚಾರ ಈ ಗ್ರ್ಯಾಂಟನ್ನು ಪಡೆದಂತಹ ಅವರಿಗೆ ಗೊತ್ತೇ ಇರೋದಿಲ್ಲ. ಇಂತಹ ಸಂದರ್ಭಗಳು ಕೂಡ ಸಾಕಷ್ಟು ನಾನು ನೋಡ್ತಾ ಬಂದಿದ್ದೇನೆ. ನೂರಾರು ಕಕ್ಷಿದಾರರುಗಳು ಬಂದು ಅವರ ಸಮಸ್ಯೆಗಳನ್ನು ಹೇಳಿದಾಗ ನನಗೆ ಗೊತ್ತಾಗ್ತಾ ಇದೆ, ಈ ರೀತಿಯಾದಂತಹ ಅಹವಾಲುಗಳು ಇದಾವಲ್ಲ, ಹೇಗೆ ನಡೀತಾ ಇದೆ, ಈ ಒಂದು ಸರ್ಕಾರದ ಭೂಮಿಯನ್ನು ಹೇಗೆ ಅವರವರಿಗೆ ಬೇಕಾದಂಥವರಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ, ಮತ್ತು ದೌರ್ಜನ್ಯಗಳು ಬಡವರ ಮೇಲೆ ಆಗ್ತಾ ಇದೆ, ನಿಜವಾದಂತಹ ರೈತರುಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನುವುದನ್ನು ನಾನು ಮನಗಂಡಿದ್ದೇನೆ. ಆದ್ದರಿಂದ ನೀವು ಯಾವುದಕ್ಕೂ ಹೆದರಬೇಡಿ. ನೀವು ಸ್ವಾಧೀನದಲ್ಲಿ ಇದ್ದರೆ, ಒಂದು ಗೋಮಾಳ ಭೂಮಿ, ಸರ್ಕಾರ ಭೂಮಿಯಲ್ಲಿ ನೀವು 30 ವರ್ಷಗಳಿಗೂ ಮೇಲ್ಪಟ್ಟು ಸಾಗುವಳಿಯನ್ನು ಮಾಡ್ತಾ ನೀವು ಆ ಭೂಮಿಯಲ್ಲಿ ಇದ್ದರೆ, ನೀವು ಅಕ್ಕಪಕ್ಕದ ನಿವಾಸಿಗಳು, ನೈಬರ್ಸ್ಗಳು, ಬಾಜುದಾರರು ಅಥವಾ ಆ ಹಳ್ಳಿಯ ಮುಖಂಡರು ಇವರುಗಳ ಬಳಿಯೆಲ್ಲ ನೀವು ಸಹಿನನ್ನು ಮಾಡಿಸ್ಕೊಳ್ಳಿ. ನಾವು ಸಾಗುವಳಿ ಮಾಡ್ತಾ ಇರೋದಕ್ಕೆ ಸಾಕ್ಷಿದಾರರಾಗಿರಲಿ, ಸಹಿಯನ್ನು ಮಾಡಿಸಿಕೊಳ್ಳಿ, ಅಲ್ಲಿರೋದಕ್ಕೆ ಫೋಟೋಗಳನ್ನು ತಗೊಳ್ಳಿ, ಏನು ಬೆಳೆ ಬೆಳೀತಾ ಇರೋದನ್ನು ತೆಗೆದಿಟ್ಕೊಳ್ಳಿ, ಅಥವಾ ನೀವು ಅಲ್ಲಿ ಸ್ವಾಧೀನದಲ್ಲಿ ಇದ್ದೀನಿ ಅನ್ನೋಕ್ಕೆ ಏನೇನು ಸಾಕ್ಷಿಗಳಿದಾವೋ ಅದೆಲ್ಲ ತಗೊಳ್ಳಿ. ನೀವು ಹೈಕೋರ್ಟಿನ ಮೊರೆ ಹೋಗಿ ನಮಗೆ ನ್ಯಾಯವನ್ನು ಕೊಡಿ ಸ್ವಾಮಿ, ನಾವು 30-40 ವರ್ಷಗಳವರೆಗೂ ಈ ಒಂದು ಭೂಮಿ ಮೇಲೆ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡಿದ್ದೇವೆ, ಆದರೆ ಏಕಾಏಕಿ ಇದು ಯಾರಿಗೋ ಇವರು ಗ್ರ್ಯಾಂಟನ್ನು ಮಾಡಿಬಿಟ್ಟಿದ್ದಾರೆ, ನಾವು ಇಷ್ಟು ವರ್ಷ ಕೊಟ್ಟಂತಹ ಅಪ್ಲಿಕೇಶನ್ಗಳ ಮನವಿಗಳನ್ನು ಇವರು ಯಾಕೆ ತಿರಸ್ಕಾರ ಮಾಡಿದ್ದಾರೆ, ಹಾಗಾದರೆ ನಾವು ಬದುಕುವುದು ಬೇಡವಾ, ಸ್ಥಳೀಯರಿಗೆ ಬೆಲೆ ಇಲ್ಲವಾ? ಎಷ್ಟೋ ಬಾರಿ ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಗ್ರ್ಯಾಂಟ್ ಆಗಿರೋದು ಆ ಊರಿನಲ್ಲಿ ಇರೋದೇ ಇಲ್ಲ, ಮತ್ತು ಎಲ್ಲೋ ಇರೋರಿಗೆ ಗ್ರ್ಯಾಂಟ್ ಆಗಿರುತ್ತೆ. ಅಷ್ಟೇ ಯಾಕೆ ಊರು ಹಳ್ಳಿಗಳದ್ದು ಬಿಟ್ಬಿಡೋಣ, ಈ ಬೆಂಗಳೂರಿನಲ್ಲಿ ಈ ರೀತಿ ಆಗಿರೋದನ್ನು ನಾನು ನೋಡಿದ್ದೇನೆ. ಎಷ್ಟೋ ಪಾಪ ಅವಿದ್ಯಾವಂತರು ವರ್ಷಾನುಗಟ್ಟಲೆ ಅಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ. ಅವರನ್ನು ಈ ಒಂದು BDA ಅಕ್ವೈರ್ ಆಗಿದೆ ಅಂತ ಹೇಳಿ ಅವ್ರನ್ನ ಎತ್ತಿಸ್ಬಿಟ್ಟು ಅವರನ್ನು ಹೆದರಿಸಿ ಕಳಿಸ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಇನ್ನೇನಾಗುತ್ತೆ, ಅದು BDAಯಿಂದ NOC ಮಾಡಿಸ್ಕೊಂಡು ಇನ್ಯಾರ್ದೋ ಹೆಸರಲ್ಲಿ ಅದನ್ನು ಗ್ರ್ಯಾಂಟನ್ನು ಮಾಡಿಸ್ಕೊಂಡಿದ್ದಾರೆ. ಆ ವ್ಯಕ್ತಿ ಅಲ್ಲಿ ಇದ್ದವರೇ ಅಲ್ಲ, ಸಾಗುವಳಿ ಮಾಡ್ತಾ ಇದ್ದವರೇ ಅಲ್ಲ, ಅವ್ರುಗಳಿಗೆ ಗ್ರ್ಯಾಂಟ್ ಆಗಿದೆ. ನೋಡಿ ಎಷ್ಟು ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಮೂಲ ಮಾಡ್ತಾ ಇದ್ದವರನ್ನು ಒಕ್ಕಲೆಬ್ಬಿಸಿ ಅವರನ್ನು ಆಚೆ ಕಳಿಸ್ಬಿಟ್ಟು ಇನ್ಯಾರ್ದೋ ಹೆಸರಲ್ಲಿ ಅದನ್ನು ಗ್ರ್ಯಾಂಟ್ ಮಾಡಿ, ನೂರಾರು ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಅದು, ಅದನ್ನು ಇವರು ಅವರಿಗೆ ಬೇಕಾದಂಥವ್ರ ಹೆಸರಿಗೆ ಗ್ರ್ಯಾಂಟ್ ಮಾಡಿಸಿ ಈಗ ಅದಕ್ಕೆ ಒಂದು ಪಾವತಿಯನ್ನು ಮಾಡಿಸಿ ಇನ್ನೇನೋ ಒಂದು ಕನ್ವರ್ಷನ್ ಮಾಡಿ ಸೈಟ್ಗಳು ಮಾಡಿ ಕೋಟಿಗಟ್ಟಲೆ ದುಡ್ಡುಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ಆಗ್ತಾ ಇದೆ. ನಮ್ಮ ಜನಗಳ ಮನೋಸ್ಥಿತಿ ಹೇಗಿದೆ ಅಂದರೆ, ನಾನಾಯಿತು, ನನ್ನ ಕೆಲಸ ಆಯಿತು, ಬೇರೆದೇವು ಏನಾದರೆ ನನಗೇನಾಗಬೇಕು, ಊರಿಗೆ ಬೆಂಕಿ ಬಿದ್ದರೆ ನನಗೇನಾಗಬೇಕು ಎಂಬುವವರೇ ಜಾಸ್ತಿ ಆಗ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಅಸಡ್ಡೆಯ ಒಂದು ಸ್ವಭಾವ ಕೂಡ ರಾಜಕಾರಣಿಗಳಲ್ಲಿ ಅಥವಾ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಕುಮ್ಮಕ್ಕು ಕೊಟ್ಟಂಗಾಗಿದೆ. ನಾವೇನು ಮಾಡಿದ್ರು ಕೇಳೋರಿಲ್ಲ, ಹೇಳೋರಿಲ್ಲ ಎಂಬುವಂತಹ ಒಂದು ಧೋರಣೆಯಿಂದ ಈ ಒಂದು ಸರ್ಕಾರದ ಸ್ವಾಮ್ಯದಲ್ಲಿ ಇರಬೇಕಾದಂತಹ ಆಸ್ತಿಗಳು ಭೂಗಳ್ಳರ ಬಾಯಿಗೆ ಬೀಳ್ತಾ ಇದೆ. ಅವರು ಆ ಒಂದು ಆಸ್ತಿಗಳನ್ನು ದೋಚ್ತಾ ಇದ್ದಾರೆ ಎಂಬುವಂತಹ ಮಾತನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಇದೆಲ್ಲಕ್ಕೂ ಕೂಡ ಫುಲ್ ಸ್ಟಾಪ್ ಆಗಲಿ, ಜನರು ಪ್ರಶ್ನಿಸುವಂತಾಗಲಿ. ಎಲ್ಲಿ ಯಾರು ಹುಟ್ಟಿ ಆ ನೆಲ ಜಲವನ್ನು ಅನುಭವಿಸ್ತಾ ಹುಟ್ಟಿರ್ತಾರೋ ಅಲ್ಲಿರೋರಿಗೆ ಆ ಜಾಗ ಕೊಡಬೇಕೇ ಹೊರತು ಇನ್ನೆಲ್ಲೋ ಇರೋರಿಗೆ, ಇನ್ನೆಲ್ಲಿಂದನೋ ಬಂದವ್ರಿಗೆ ಇನ್ನು ಯಾರ್ಯಾರಿಗೋ ಏನೇನೋ ಕೊಟ್ಟುಕೊಂಡು ಕೂರೋದಲ್ಲ. ಅಲ್ಲಿ ಯಾರೂ ಇಲ್ಲ, ಅರ್ಜಿ ಹಾಕಿಲ್ಲ ಅಂತಂದಾಗ ಆ ವಿಚಾರ ಬೇರೆ. ಆದರೆ ಇದನ್ನೇ ಪ್ರಯಾರಿಟಿ ಅಂತ
ಅಂತ ನಾವೇನು ಕರಿತೀವಿ ಅದರ ಆಧಾರದ ಮೇಲೆ ಇದೆಲ್ಲವೂ ಕೂಡ ನೀನು ತೀರ್ಮಾನ ಆಗಬೇಕು ಎಂಬುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ನ್ಯಾಯಾಲಯಗಳಲ್ಲಿಯೂ ಕೂಡ ಬಡವರ ಮನವಿಗಳು ಬಂದಾಗ ಇದನ್ನು ಮಾನವೀಯತೆಯ ಅನುಕಂಪದ ಒಂದು ನೆಲೆಗಟ್ಟಿನಲ್ಲಿ ಇಂತಹ ವಿಷಯಗಳನ್ನು ನೋಡಿ ತೀರ್ಮಾನವನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.